ಹಲೋ, ನಾವು ಊರಿಗೆ ಬಂದಿದ್ವಿ. ನಮ್ಮಮ್ಮ ಇಲ್ಲಿ ಒಲೆಯಲ್ಲಿ ಹೇಗೆ ಅನ್ನ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಒಲೆ ಉರಿಸಿ ನೀರಿಡಿ ಪಾತ್ರೆಯಲ್ಲಿ. ಸೌತ್ ಕೇಂದ್ರ ಉಡುಪಿ ಸೈಡೆಲ್ಲ ನಾವು ಬಾಯ್ಲ್ ರೈಸ್ ಉಪಯೋಗ ಮಾಡ್ತೇವೆ. ಇದರಲ್ಲಿ ಫ್ಯಾಟ್ ಇರುವುದಿಲ್ಲ. ಮತ್ತು ಇದು ಅಕ್ಕಿ ತೊಳೆದು ಹಾಕಿದರೆ ಇದರಲ್ಲಿ ಅಕ್ಕಚ್ಚು ದನಕ್ಕೆ ಆಗ್ತದೆ. ಮತ್ತು ಇದು ಈಚೆ ನಮ್ಮ ಕರಾವಳಿಗೆ ಎಲ್ಲ ಒಳ್ಳೆಯದು ಬಾಯ್ಲ್ ರೈಸ್. ಮತ್ತು ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಒಲೆಯಲ್ಲಿ ಬೇಯಿಸಿದರೆ ಟೇಸ್ಟ್ ಜಾಸ್ತಿ. ಕುಕ್ಕರಿದ್ದು ಒಂಥರ ಇದಾಗ್ತದೆ, ಎಂಥದ್ದು ಗುಂಪು ಗುಂಪು ಥರ ಆಗ್ತದೆ. ಇದು ಹಾಗಲ್ಲ, ಬಿಡಿ ಬಿಡಿಯಾಗಿ ಅನ್ನ ಒಳ್ಳೆಯದಾಗ್ತದೆ. ಅಕ್ಕಚ್ಚು ಬಿಸಾಡಿ, ಮೊದಲಾದರೆ ಬಿಸಾಡ್ತಿರ್ಲಿಲ್ಲ ನಾವು, ಅಕ್ಕಿ ಕುಟ್ಟಿ ಮಾಡ್ತಿದ್ದದ್ದು. ಈಗ ಮೆಷಿನ್ ಆದ ಕಾರಣ ಶುರುವಿನ ಅಕ್ಕಚ್ಚು ಬಿಸಾಡಬೇಕು, ಎರಡನೇ ಅಕ್ಕಚ್ಚು ಇಟ್ಟು ಸಣ್ಣ ಮಗುವಿಗೆ ಮೈ ಮೇಲೆಲ್ಲ ಬೆವರು ಸಾಲೆ ಬೀಳ್ತದೆಲ್ಲ, ಅದಕ್ಕೆ ಹಚ್ಚಲಿಕ್ಕೆ ಆಗ್ತದೆ. ಮತ್ತು ಕೆಲವು ಗರ್ಭಿಣಿಯರು ಮೊದಲೆಲ್ಲ ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕುಡಿತಿದ್ರು, ಡೆಲಿವರಿಗೆ ಸುಲಭ ಆಗ್ತದೆ ಅಂತ. ಹಾಗೆ ತುಂಬ ಪ್ರಯೋಜನ ಉಂಟು. ಮತ್ತು ಮೂಗು ಚುಚ್ಚಿ ಕಿವಿ ಚುಚ್ಚಿದ್ರೆಲ್ಲ ಈ ಅನ್ನ ಉಕ್ಕುವಾಗ ಅದರ ನೊರೆ ಹಚ್ಚಿದರೆ ಅದು ಕಡಿಮೆ ಆಗ್ತದೆ. ಮತ್ತು ಈ ಅಕ್ಕಚ್ಚು ಹೂವಿನ ಗಿಡಕ್ಕೆ ಹೋಯಿದರೆ ಹೂವಿನ ಗಿಡ ಸಹ ಚೆಂದ ಬರ್ತದೆ. ಮತ್ತು ಅದರ ಗಂಜಿ ತೆಳಿ ದನಕ್ಕೆ ಎಲ್ಲ ಕೊಡಲಿಕ್ಕೆ ಆಗ್ತದೆ. ಬಾಯ್ಲ್ ರೈಸ್ ಅಂದರೆ ಭತ್ತವನ್ನು ಸರಿ ಬೇಯಿಸಿ, ಮೊದಲಿನ ದಿನ ನೆನೆಸಿ ಮರುದಿನ ಬೇಯಿಸಿ ಅದನ್ನು ಮೊದಲಾದರೆ ಕುಟ್ಟುವುದು, ಈಗ ಮೆಷಿನಿಗೆ ಮಿಲ್ಲಿಗೆ ಹಾಕ್ತಾರೆ. ಅದಾದರೆ ಬಾಯ್ಲ್ ರೈಸ್. ವೈಟ್ ರೈಸ್ ಅಂದರೆ ಬರೀ ಬಿಸಿಲಿಗೆ ಹಾಕಿ ಅದನ್ನೇ ಮೆಷಿನಿಗೆ ಹಾಕೋದು. ಅದರಲ್ಲಿ ಅದರ ಇದೆಲ್ಲ ಎಂಥ ಅದರ ತುದಿ ಎಲ್ಲ ಕಟ್ಟಾಗಿ ವಿಟಮಿನ್ಸ್ ಎಲ್ಲ ಸಿಗೋದಿಲ್ಲ. ಬಾಯ್ಲ್ ರೈಸ್ ಎಲ್ಲದ್ರೆ ಎಲ್ಲ ಸಿಗ್ತದೆ. ಅನ್ನ ಬಸಿಯುವುದು, ಅನ್ನ ಬಸಿದರೆ ಹೀಗೆ ಬಸಿದರೆ ಅನ್ನ ಆಗ್ತದೆ. ಇಲ್ಲದಿದ್ದರೆ ಗಂಜಿ ಸಹ ಒಳ್ಳೆಯದಾಗ್ತದೆ. ಗಂಜಿಗೆ ಸ್ವಲ್ಪ ಉಪ್ಪಿನಕಾಯಿ ತುಪ್ಪ ಇದ್ದರೆ ಗಂಜಿ ಸಹ ಒಳ್ಳೆಯದಾಗ್ತದೆ. ಮತ್ತು ಬೆಂದಿ ಅಂತ ಮಾಡ್ತೇವೆ ನಾವು. ಬೆಂದಿ ಮಾಡಿದರೆ ಒಳ್ಳೆಯ ಕಾಂಬಿನೇಷನ್ ಅನ್ನಕ್ಕೆ. ಮತ್ತು ಇದು ಗಂಜಿ ಆದರೆ ಬೆಂದಿ ಸಹ ಆಗ್ತದೆ, ಉಪ್ಪಿನಕಾಯಿಗೆ ಸಹ ಆಗ್ತದೆ, ಎಲ್ಲದಕ್ಕೆ. ಮತ್ತು ಇದರ ತೆಳಿ ಭಾರಿ ಒಳ್ಳೆಯ ಇದು, ವಿಟಮಿನ್ ಪ್ರೋಟೀನ್ ಇದರದೆಲ್ಲ ತಿಳಿಯಲ್ಲಿ ಹೋಗ್ತದೆ. ತಿಳಿ ಕುಡಿದ್ರೆ ಭಾರಿ ಒಳ್ಳೆಯದು ಆರೋಗ್ಯಕ್ಕೆ. ಸುಸ್ತಾಗೋದಕ್ಕೆ ಆಗ್ತದೆ. ಚೂರು ಸ್ವಲ್ಪ ಉಪ್ಪು ಹಾಕಿ ಕುಡಿದ್ರೆ ಗ್ಯಾಸ್ಟ್ರಿಕ್ಕಿಗೆ ಆಗ್ತದೆ. ಎಲ್ಲದಕ್ಕೆ ಮದ್ದು, ಎಲ್ಲ ವಿಟಮಿನ್ಸ್ ಪ್ರೋಟೀನು ಎಂಥದ್ದೆಲ್ಲ ಇದ್ದದೆಲ್ಲ ಈ ತಿಳಿಯಲ್ಲಿ ಇರ್ತದೆ. ಮೊದಲೆಲ್ಲ ತಿಳಿ ಕುಡಿದ್ರೆ ಜಾಸ್ತಿ, ಅನ್ನಕ್ಕಿಂತ ಜಾಸ್ತಿ ತಿಳಿಗೆ ಮಹತ್ವ ಇತ್ತು. ಈಗ ತಿಳಿ ಅಂದರೆ ಸಸಾರ, ಯಾರೂ ಕುಡಿಯುವುದಿಲ್ಲ. ಊಟ ರೆಡಿಯಾಗಿದೆ. ಇದು ಒಲೆ ಊಟದ ರುಚಿಯೇ ಬೇರೆ.